Good morning, my dear students. Welcome to Political Science online class. Dear students, in previous video, we have learned topic like third unit, Administrative Machinery in India, the completed. Today, in this video, I am going to explain the unit 4, Social Movements and their Political Implications. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂಥ ಒಂದು ಅವಧಿಯಲ್ಲಿ ನಾವು 3ನೇ ಅಧ್ಯಾಯವಾದಂತಹ ಭಾರತದಲ್ಲಿ ಆಡಳಿತ ಯಂತ್ರ ಇದರ ಕುರಿತಾಗಿ ತಿಳಿದುಕೊಂಡಿದ್ದೇವೆ. ಇಂದಿನ ಒಂದು ವಿಡಿಯೋನಲ್ಲಿ ನಾವು ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳ ಕುರಿತಾಗಿ ತಿಳಿಯೋಣ. ಓಕೆ, ಸೋಷಿಯಲ್ ಮೂಮೆಂಟ್ಸ್, ಸಾಮಾಜಿಕ ಚಳುವಳಿಗಳು. ಯಾಕಾಗತ್ತಪ್ಪ ಈ ರೀತಿಯಾದಂಥ ಒಂದು ಸೋಷಿಯಲ್ ಮೂಮೆಂಟ್ಸ್ಗಳು ಎನ್ನುವಂಥದ್ದು? ಸಾಮಾಜಿಕ ಚಳುವಳಿಗಳು ಅಂದರೆ ಎಲ್ಲಿ ನಡೆಯುವಂಥದ್ದು? ಸಮಾಜದ ಒಂದು ಒಳಿತಿಗಾಗಿ ಅಥವಾ ಸಮಾಜದಲ್ಲಿ ಈ ಚಳುವಳಿಗಳು ಎನ್ನುವಂಥದ್ದು ನಡೆಯುವಂಥದ್ದನ್ನು ನಾವು ನೋಡ್ತೀವಿ. ಸೊ ದಿ ವೇರಿಯಸ್ movements like Dalit movement, backward classes movement, feminist movement, labor movement, peasant movement, human rights movement and environment movements. ಸೊ ನೋಡಿ, ನಾವು ಬಹಳಷ್ಟು ಸಮಾಜದಲ್ಲಿ ಈ ಒಂದು ಭಾರತದಲ್ಲಿ ಹಲವಾರು ಚಳುವಳಿಗಳು ಎನ್ನುವಂಥದ್ದು ನಡೀತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಅದರಲ್ಲಿ ದಲಿತ ಚಳುವಳಿ ಇರ್ಬೋದು, ಹಿಂದುಳಿದ ವರ್ಗದವರ ಚಳುವಳಿ ಇರ್ಬೋದು, ರೈತ ಚಳುವಳಿ, ಕಾರ್ಮಿಕ ಚಳುವಳಿ, ಮಹಿಳಾ ಚಳುವಳಿ, ಮಾನವ ಹಕ್ಕುಗಳ ಚಳುವಳಿ ಮತ್ತು ಪರಿಸರ ಚಳುವಳಿಯ ಕುರಿತಾಗಿ ಈ ಒಂದು ಅಧ್ಯಾಯದಲ್ಲಿ ನೋಡಲಿಕ್ಕಿದ್ದೇವೆ. ಸೋಷಿಯಲ್ ಮೂಮೆಂಟ್ಸ್ ಹ್ಯಾವ್ ಬೀನ್ ಟೇಕಿಂಗ್ ಪ್ಲೇಸ್ ಸಿನ್ಸ್ ದಟ್ ಇನ್ 16th century BC. ಈ ಒಂದು ಚಳುವಳಿಗಳು ಎನ್ನುವಂಥದ್ದು ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಸಾಮಾಜಿಕ ಚಳುವಳಿಗಳು ಪ್ರಾರಂಭವಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಲೈಕ್ ಬುದ್ಧಾಸ್, ಬಸವಣ್ಣ, ಕನಕದಾಸ, ಜ್ಯೋತಿಬಾ ಫುಲೆ, ಸ್ತುತಿ ಮಹಾತ್ಮ ಗಾಂಧೀಜಿ ಆ್ಯಂಡ್ B.R. ಅಂಬೇಡ್ಕರ್ ಕಾಂಟ್ರಿಬ್ಯೂಟೆಡ್ ಟು ಫೈಟ್ ಅಗೇನ್ಸ್ಟ್ ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ಸ್. ನೋಡಿ, ಸಮಾಜದಲ್ಲಿ ನಾವು ನೋಡಿದವಾಗ ಹಲವಾರು ತಾರತಮ್ಯಗಳು ಅಥವಾ ಚಳುವಳಿಗಳು, ಈ ತಾರತಮ್ಯಗಳೇ ಏನಿದೆ ಚಳುವಳಿಗೆ ಮೂಲ ಕಾರಣ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಇದು ಇವತ್ತು ನಿನ್ನೆ ಉಟ್ಕೊಂಡಂತಹ ಕೆಲವೊಂದಿಷ್ಟು ಸಮಸ್ಯೆಗಳಲ್ಲ. ಕ್ರಿಸ್ತ ಪೂರ್ವದ 6ನೇ ಶತಮಾನದಿಂದಲೇ ಏನಾಗಿರುವಂಥದ್ದು ಚಳುವಳಿಗಳು ಪ್ರಾರಂಭವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸಮಾಜದಲ್ಲಿ ಅಸಮಾನತೆ ಎನ್ನುವಂಥದ್ದು ಆಗಿನ ಒಂದು ಸಂದರ್ಭದಲ್ಲಿಯೇ ಹೆಚ್ಚು ಕಾಣಿಸಿಕೊಂಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಈ ಒಂದು ಲಿಂಗ ತಾರತಮ್ಯ ಇರ್ಬೋದು, ಜಾತಿ ಆಧಾರಿತವಾದಂಥ ತಾರತಮ್ಯ ಇರ್ಬೋದು, ಇನ್ನುಳಿದಂತಹ ತಾರತಮ್ಯಗಳ ವಿರುದ್ಧವಾಗಿ ಹೋರಾಡಿದಂಥವರು ಯಾರು ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಬುದ್ಧ ಇರ್ಬೋದು, ಬಸವಣ್ಣ ಇರ್ಬೋದು, ಕನಕದಾಸರು ಇರ್ಬೋದು, ಜ್ಯೋತಿಬಾ ಫುಲೆ ಇರ್ಬೋದು, ಹೀಗೆ B.R. ಅಂಬೇಡ್ಕರು ಸಹ ಇರ್ಬೋದು. ಇವರೆಲ್ಲ ಏನಾಗಿರುವಂಥದ್ದು ಒಂದು ಭಾರತದಲ್ಲಿ ಸಾಮಾಜಿಕ ಚಳುವಳಿಗಳ ಒಂದು ಸುಧಾರಣೆಯಲ್ಲಿ ಬಹಳಷ್ಟು ಸಹಾಯಕಾರಿಯಾಗಿ ಇವರು ಕೆಲಸ ಮಾಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೋಷಿಯಲ್ ಮೂಮೆಂಟ್ಸ್ ಅಂತಂದರೆ ಒಂದು ಸಾಮಾಜಿಕ ಚಳುವಳಿಗಳು ಅಂತಂದರೆ ಸಮಾಜದಲ್ಲಿ ಸಮಾನತೆ ಇರೋದಿಲ್ಲ, ಅಸಮಾನತೆ ಎನ್ನುವಂಥದ್ದು ಉಟ್ಕೊಂಡಾಗ ಮಾತ್ರ ಅಲ್ಲಿ ಚಳುವಳಿಗಳು ಹೆಚ್ಚಿನದಾಗಿ ಪ್ರಭಾವ ಬೀರುವಂಥದ್ದನ್ನು ನಾವು ನೋಡ್ಬೋದು. ಇಷ್ಟು ದಿ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ ಹೆಲ್ಪ್ಸ್ ಇಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಟು ಆರ್ಗನೈಸ್ ಆ್ಯಂಡ್ ಎಜುಕೇಟ್ the depressed and oppressed classes like SC and ST and other backward classes. ಸೊ ಸಾಮಾನ್ಯವಾಗಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಯಾರು ಅಂತ ಕೇಳಿದರೆ ಎಲ್ಲರಿಗೂ ಸಹ ಗೊತ್ತಿದೆ. ಒಂದು ಸಂವಿಧಾನ ರಚನಾಕಾರರು ಅಂತ ನಾವು ಇವರಿಗೆ ಏನನ್ನ ಕರೆಯುವಂಥದ್ದನ್ನು ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಇದೇ ರೀತಿಯಾಗಿ ಒಂದು ಸಂವಿಧಾನವನ್ನು ರಚನೆ ಮಾಡಲು ಮೂಲ ತಳಹದಿಯನ್ನು ಹಾಕಿಕೊಟ್ಟು ಮತ್ತು ಸಂವಿಧಾನ ಶಿಲ್ಪಿ ಎಂದೂ ಸಹ ನಾವು ಒಂದು ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನು ಕರೆದಿದ್ದೀವಿ. ಕೇವಲ ಇವರು ಸಂವಿಧಾನಕ್ಕ ರಚನೆಗಷ್ಟೇ ಸೀಮಿತವಾಗಿಲ್ಲ, ಸಮಾಜದಲ್ಲಿ ನಡೆಯುವಂಥ ಜಾತಿಯಾಧಾರಿತ ತಾರತಮ್ಯದ ವಿರುದ್ಧವಾಗಿ ನಿಂತವರು ಯಾರಪ್ಪ ಅಂತಂದರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಅಂತ ನಾವು ಮೊದಲಿಗೆ ಹೆಸರನ್ನು
ತೆಗೆದುಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು ಮತ್ತು ಇನ್ನುಳಿದಂಥ ಇತರ ಹಿಂದುಳಿದ ವರ್ಗದವರ ಕುರಿತಾಗಿ, ಅವರ ಒಂದು ಶಿಕ್ಷಣದ ಕುರಿತಾಗಿ ಯೋಚನೆಯನ್ನು ಮಾಡಿ ಅವರಿಗೆ ಶಿಕ್ಷಣವನ್ನು ನೀಡುವಂಥ ಗುರಿಯನ್ನು ಹೊಂದಿರುವಂಥದ್ದನ್ನು ನಾವು ಆ ಒಂದು ಸಂದರ್ಭದಲ್ಲಿ ನೋಡಲಿಕ್ಕೆ ಸಿಗುವಂಥದ್ದು. ಅದೇ ರೀತಿಯಾಗಿ ಸುದಿ ಪಾಪ್ಯುಲರ್ ಸ್ಲೋಗನ್ಸ್ ಆಫ್ ಬಿ ಆರ್ ಅಂಬೇಡ್ಕರ್: ಎಜುಕೇಷನ್, ಅಜಿಟೇಟ್ ಆ್ಯಂಡ್ ಆರ್ಗನೈಸ್. ಬಿ ಆರ್ ಅಂಬೇಡ್ಕರ್ ಅವರ 3 ವಾಣಿಗಳು ಅಂತ ನಾವು ಕರಿತೀವಿ. ಅದು ಯಾವುದಪ್ಪ ಅಂದರೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಈ 3 ಬಿ ಆರ್ ಅಂಬೇಡ್ಕರ್ ಅವರ ವಾಣಿಗಳು. ದಿ ಸ್ಲೋಗನ್ ಆಫ್ ಬಿ ಆರ್ ಅಂಬೇಡ್ಕರ್. ಯಾಕೆ ಆಗಿದ್ರೆ ಇವರು ಈ 3 ವಾಣಿಯನ್ನು ಹೇಳಿದ್ದಾರೆ, ಈ ಒಂದು ಸ್ಲೋಗನನ್ನು ಹೇಳಿದ್ದಾರೆ? ಎಜುಕೇಷನ್ಸ್ ಟು ದಿ ಪ್ರೊವೈಡ್ ಟು ದಿ ಎಜುಕೇಷನ್ ಇನ್ SC, ST ಆ್ಯಂಡ್ OBC. ಸಮಾಜದಲ್ಲಿ ಯಾರು ಶೋಷಿತ ವರ್ಗದವರಾಗಿರ್ತಾರೋ, ಹಿಂದುಳಿದ ವರ್ಗದವರಾಗಿರ್ತಾರೋ ಅವರಿಗೆ ಪ್ರತಿಯೊಬ್ಬರಿಗೂ ಸಹ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಇದು ಮೊದಲ ವಾಣಿ. ಏನು ಕೊಡಬೇಕು? ಶಿಕ್ಷಣವನ್ನು ಕೊಡಬೇಕು. ಸೆಕೆಂಡ್ ಒನ್ ಅಜಿಟೇಟ್ ಅಂದರೆ ಹೋರಾಟ. ನೋಡಿ, ಎಲ್ಲಿ ಶಿಕ್ಷಣ ಇದೆಯೋ ಅಲ್ಲಿ ಹೋರಾಟದ ಒಂದು ಮನೋಭಾವ ಎನ್ನುವಂಥದ್ದು ಬೆಳೆಯುವಂಥದ್ದನ್ನು ನಾವು ನೋಡ್ತೀವಿ. ಎಲ್ಲ ಒಂದು ವಿಚಾರವನ್ನು ಶಿಕ್ಷಣದಿಂದ ತಿಳಿದುಕೊಳ್ಳಲು ಸಹಕಾರಿಯಾಗುತ್ತೆ. ಅದೇ ರೀತಿಯಾಗಿ ಸಮಾಜದಲ್ಲಿ ನಡೆಯುವಂತಹ ಶೋಷಣೆಯ ವಿರುದ್ಧವಾಗಿ ವ್ಯಕ್ತಿ ನಿಲ್ಲಬೇಕು ಅಂತಂದರೆ ಅವನಿಗೆ ಶಿಕ್ಷಣ ಎನ್ನುವಂಥದ್ದು ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವಂಥದ್ದು ನೋಡ್ತೀವಿ. ಹಾಗಾಗಿ ಶಿಕ್ಷಣವನ್ನು ಕೊಡಬೇಕು. ಜೊತೆಗೆ ಆ ಶಿಕ್ಷಣ ಎನ್ನುವಂಥದ್ದು ವ್ಯಕ್ತಿಯಲ್ಲಿ ಹೋರಾಟದ ಮನೋಭಾವನೆಯನ್ನು ಬೆಳೆಸಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಆರ್ಗನೈಸ್ಡ್ ಅಂದರೆ ಸಂಘಟನೆ. ಎಲ್ಲಿ ಶಿಕ್ಷಣ ಇರುತ್ತೋ ಅಲ್ಲಿ ಹೋರಾಟದ ಮನೋಭಾವನೆ ಬೆಳೆಯುತ್ತೆ. ಎಲ್ಲಿ ಹೋರಾಟದ ಮನೋಭಾವನೆ ಇದೆಯೋ ಅಲ್ಲಿ ಸ್ಟುಡಿ ಆರ್ಗನೈಸ್ಡ್ ಅಂದರೆ ಅವರು ಸಾಮಾನ್ಯವಾಗಿ ಅಥವಾ ಸಹಜವಾಗಿ ಸಂಘಟನಾ ಮನೋಭಾವನೆಯನ್ನು ಹೊಂದಿರ್ತಾರೆ. ಒಂದು ವರ್ಗದ ಮೇಲೆ ಶೋಷಣೆ ಎನ್ನುವಂಥದ್ದು ನಿರಂತರವಾಗಿ ನಡೆಯುತ್ತಾ ಇದ್ದರೆ ಆ ಶೋಷಣೆಯ ವಿರುದ್ಧವಾಗಿ ಆ ಒಂದು ಸಮಾಜ ಅಥವಾ ಆ ಒಂದು ವರ್ಗ ನಿಲ್ಲಬೇಕು ಅಂತಂದರೆ ಆ ವರ್ಗದವರಿಗೆ ಶಿಕ್ಷಣ ಸಿಗಬೇಕು. ಶಿಕ್ಷಣ ಸಿಕ್ಕಾಗ ಹೋರಾಟದ ಮನೋಭಾವನೆ ಬೆಳೆಯುತ್ತೆ. ಅದೇ ರೀತಿಯಾಗಿ ಆ ಒಂದು ವರ್ಗದಲ್ಲಿ ಹೋರಾಟದ ಮನೋಭಾವನೆ ಜೊತೆಗೆ ಸಂಘಟನೆ ಎನ್ನುವಂಥದ್ದು ಸಹ ಜಾಸ್ತಿಯಾಗಿ ಬೆಳೆಯುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಈ ಅಂಬೇಡ್ಕರ್ ಅವರು ಈ 3 ವಾಣಿಯನ್ನು ಅತ್ಯಂತ ಮಹತ್ವವನ್ನು ಕೊಟ್ಟು ಹೇಳಿದ್ದಾರೆ. ಶೋಷಿತ ವರ್ಗದವರಿಗೆ ಈ ರೀತಿಯಾದಂಥ ಎಸ್ಟುದಿ ಪ್ರೊವೈಡ್ ಟು ದಿ ಎಜುಕೇಷನ್, ಅಜಿಟೇಟ್ ಆ್ಯಂಡ್ ಆರ್ಗನೈಸ್ಡ್. ಈ 3 ವ್ಯವಸ್ಥೆ ಅಥವಾ ವಾಣಿ ಎನ್ನುವಂಥದ್ದು, ಈ 3 ರೀತಿಯಾದಂಥ ಒಂದು ಅವಕಾಶ ಎನ್ನುವಂಥದ್ದು ಶೋಷಿತ ವರ್ಗದವರಿಗೆ ಸಿಗಬೇಕು ಅಂತ ಅಂಬೇಡ್ಕರ್ ಅವರು ಹೇಳಿರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಹ್ಯಾವ್ ಟು ದಿ ಫೈಟ್ ಇನ್ ಯುವರ್ ಸೆಲ್ಫ್ ಈಸ್ ಇನ್ಕ್ಲೂಡ್ ದಿ ನೆಸೆಸರಿ ಸ್ಟ್ರೆಂತ್ ಆಫ್ ಫೈಟ್ ಅಗೇನ್ಸ್ಟ್ ಇಂಜಸ್ಟಿಸ್. ಒಂದು ಅಸಮಾನತೆಯ ವಿರುದ್ಧವಾಗಿ ಈ 3 ಒಂದು ವಾಣಿಗಳು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಪೋರ್ಟ್ ಮಾಡಲಿಕ್ಕೆ ಸಿಗುವಂಥದ್ದನ್ನು ನಾವು ನೋಡ್ತೀವಿ. ಇಂಡಿಯಾ ಬೀಯಿಂಗ್ ಎ ಮಲ್ಟಿ ರಿಲಿಜಿಯಸ್ ಕಂಟ್ರಿ, ಭಾರತ ಎನ್ನುವಂಥದ್ದು ಬಹಳಷ್ಟು ವಿಶಿಷ್ಟತೆಯಿಂದ ಕೂಡಿದಂತಹ ಒಂದು ರಾಷ್ಟ್ರ ಅಂತ ನಾವು ಕರೆಯುವಂಥದ್ದನ್ನು ಕಾಣ್ತೀವಿ. ಭಾರತದಲ್ಲಿ ಬೇರೆ ಬೇರೆ ರೀತಿಯಾದಂಥ ವೈವಿಧ್ಯಮಯ ಸಂಸ್ಕೃತಿ, ಜಾತಿ ಮತ್ತು ಧರ್ಮಗಳಿರುವಂಥದ್ದನ್ನು ನಾವು ನೋಡ್ತೀವಿ. ಇಸ್ ದಿ ಮಲ್ಟಿ ಡೈವರ್ಸಿಟಿ. ನಮ್ಮಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಕಾಣುವಂಥದ್ದನ್ನು ಕಾಣ್ತೀವಿ. ಅದೇ ರೀತಿಯಾಗಿ ಇಸ್ ದಿ ಓವರ್ ಪೀರಿಯಡ್ ಆನ್ ಇಂಟು ದಿ ಬ್ರಾಹ್ಮಣ. ನೋಡಿ, ಸಮಾಜದಲ್ಲಿ ಒಂದು ಬ್ರಾಹ್ಮಣರಿರ್ಬೋದು, ಕ್ಷತ್ರಿಯರಿರ್ಬೋದು, ವೈಶ್ಯರಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ವರ್ಗದವನ್ನು ಆ ಒಂದು ಮನುಸ್ಮೃತಿಯಲ್ಲೇ ಹೇಳಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಆದರೆ ಬಹಳಷ್ಟು ವಿಶಿಷ್ಟವಾದಂಥ ಧರ್ಮ, ಜಾತಿ, ಸಂಸ್ಕೃತಿಯನ್ನು ಹೊಂದಿದಂಥ ಭಾರತದಲ್ಲಿ ಸುದಿ ಮಲ್ಟಿ ರಿಲಿಜಿಯಸ್ ಕಂಟ್ರೀಸ್ ಗ್ರೂಪ್ಸ್ ಲೈಕ್ ದಲಿತ್, ಬ್ಯಾಕ್ವರ್ಡ್ ಕ್ಲಾಸಸ್, peasant, laborers, feminists, human rights activities and the environments are continuing the agitations by the meaningful and democratic way.
ನೋಡಿ, ಈ ಒಂದು ವ್ಯವಸ್ಥೆಯಲ್ಲಿ ಭಾರತದಲ್ಲಿ ವೈವಿಧ್ಯತೆಯಿಂದ ಕೂಡಿದ್ರೂ ಸಹಿತವಾಗಿ ರೈತರು ಇರ್ಬೋದು, ಹಿಂದುಳಿದ ವರ್ಗದವರು ಇರ್ಬೋದು, ಕಾರ್ಮಿಕರು ಇರ್ಬೋದು, ಮಹಿಳೆಯರು ಇರ್ಬೋದು, ಅಥವಾ ಪರಿಸರ ಚಳುವಳಿ ಅಥವಾ ಹೋರಾಟ ಎನ್ನುವಂಥದ್ದು ನಿರಂತರವಾಗಿ ನಡೆಯುತ್ತಾ ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಿದ್ದರೆ ಈ ವೈವಿಧ್ಯತೆಯಲ್ಲೂ ಸಹ ಶೋಷಣೆ ಎನ್ನುವಂಥದ್ದು ನಿರಂತರವಾಗಿ ನಡೆಯುತ್ತಾ ಬಂದಿರುವಂಥದ್ದನ್ನು ನಾವು ಗಮನಿಸಬೇಕಾದಂಥ ವಿಷಯ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಶ್ರುತಿ, ರೈಟ್ಸ್ ಆಫ್ ಪೀಪಲ್ ಆರ್ ವೆಲ್ ಸೆಕ್ಯೂರ್ಡ್ ಬೈ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಹ ಹಕ್ಕನ್ನು ಸಂವಿಧಾನಬದ್ಧವಾಗಿ ನೀಡಿರುವಂಥದ್ದನ್ನು ನಾವು ನೋಡ್ತೀವಿ. ಬಟ್ ಥ್ರೂ ಇಟ್ ಪ್ರೊವೈಡ್ ಎ ಗೋಲ್ಡನ್ ರೆಮಿಡಿ ಫಾರ್ ದಿ ಪ್ರಾಬ್ಲಮ್ಸ್ ಆಫ್ ದಿ ನೇಷನ್. ಆದರೆ ಭಾರತದಂಥ ರಾಷ್ಟ್ರದಲ್ಲಿ ಎಲ್ಲರನ್ನ ಒಂದುಗೂಡಿಸುವಂಥದ್ದು ಬಹಳ ಕಠಿಣವಾದಂತಹ ಕೆಲಸ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಮೊದಲಿಂದಲೂ ಸಹಿತವಾಗಿ ಮೇಲ್ವರ್ಗ ಮತ್ತು ಕೆಳವರ್ಗ ಎನ್ನುವಂತಹ ತಾರತಮ್ಯಗಳು ಹೆಚ್ಚಾಗಿ ನಡೆದು ಬಂದಿದ್ದರಿಂದಾಗಿ ಸಾಮಾನ್ಯವಾಗಿ ಇಂದಿನ ದಿನದಲ್ಲೂ ಸಹಿತವಾಗಿ ನಾವು ಈ ರೀತಿಯಾದಂಥ ತಾರತಮ್ಯವನ್ನು ನೋಡಲಿಕ್ಕೆ ಸಿಗುವಂಥದ್ದನ್ನು ಕಾಣ್ತೀವಿ. ಹಾಗಾಗಿ ಸಂವಿಧಾನದಲ್ಲಿ ಏನೇ ಹೇಳಿರ್ಬೋದು, ಪ್ರತಿಯೊಬ್ಬರಿಗೂ ಸಹ ಹಕ್ಕು ಮತ್ತು ಕರ್ತವ್ಯಗಳಿದೆ, ಎಲ್ಲರೂ ಸಹ ಆಲ್ ಆರ್ ಈಕ್ವಲ್ಸ್, ಎಲ್ಲದೂ ಸಹ ಇದೆ. ಕೇವಲ ಅದು ಸಂವಿಧಾನಕ್ಕೆ ಮಾತ್ರ ಸೀಮಿತವಾಗಿದೆ ವಿನಃ ಅದು ಕಾರ್ಯರೂಪಕ್ಕೆ ಬಾರದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಹಲವಾರು ವರ್ಗದವರು ಸಮಾಜದಲ್ಲಿ ಚಳುವಳಿಗೆ ಇಳಿದಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಹಾಗಾಗಿ ಈ ಒಂದು ಅಧ್ಯಾಯದಲ್ಲಿ ನೀವು ಮೊದಲಿಗೆ ಫಸ್ಟ್ ಮೂಮೆಂಟ್ಸ್ ಲೈಕ್ ದಲಿತ್ ಮೂಮೆಂಟ್. ಸೊ ನಾವಿದರಲ್ಲಿ ಮೊದಲನೇದಾಗಿ ಸ್ಟಡಿ ಮಾಡಲಿಕ್ಕೆ ಇರುವಂಥದ್ದು ದಲಿತ ಚಳುವಳಿಗಳು ಎನ್ನುವಂಥದ್ದು. ಸೊ ವಾಸ್ ದಲಿತಾಸ್. ಹಾಗಿದ್ದರೆ ಯಾರು ದಲಿತರು ಅಂತಂದರೆ ಯಾರಿಗೆ ನಾವು ದಲಿತರು ಅಂತ ಕರಿತೀವಿ? ಶ್ರುತಿ, ದಲಿತಾಸ್ ಆರ್ ದೋಸ್ ಹೂ ಆರ್ ಎಕನಾಮಿಕಲಿ, ಸೋಷಿಯಲಿ, ಎಜುಕೇಷನಲಿ ಆ್ಯಂಡ್ ಕಲ್ಚರಲಿ ಎಕ್ಸ್ಪ್ಲಾಯ್ಟೆಡ್. ಎಕ್ಸ್ಪ್ಲಾಯ್ಟೆಡ್. ನೋಡಿ, ಸಾಮಾನ್ಯವಾಗಿ ದಲಿತರು ಅಂತಂದರೆ ಯಾರು ಅಂತ ನೋಡಿದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಶೋಷಣೆಗೆ ಒಳಗಾದವರು ಎಂದರ್ಥವನ್ನು ನೀಡುವಂಥದ್ದನ್ನು ನಾವು ನೋಡ್ತೀವಿ. ಹಾಗಿದ್ರೆ ದಲಿತರಿಗೆ ಶ್ರುತಿ ಎಕನಾಮಿಕಲಿ, ಆರ್ಥಿಕವಾಗಿ ಇವರು ಶೋಷಣೆಗೆ ಒಳಗಾಗಿರ್ತಾರೆ. ಅಂದರೆ ಇವರ ಹತ್ರ ಒಂದು ಆರ್ಥಿಕವಾದಂಥ ಹಣಕಾಸು ಎನ್ನುವಂಥದ್ದು ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಶ್ರುತಿ ಸೋಷಿಯಲಿ, ಸಮಾಜದಲ್ಲಿ ಇವರು ಅತ್ಯಂತ ಕೆಳಸ್ತರದಲ್ಲಿ ಇರುವಂಥದ್ದನ್ನು ನೋಡ್ತೀವಿ. ಅತ್ಯಂತ ಕೆಳಗಡೆ ಇವರನ್ನು ಒಂದು ರೀತಿಯಾಗಿ ಟ್ರೀಟ್ ಮಾಡುವಂಥದ್ದನ್ನು ನಾವು ಕಾಣ್ತೀವಿ. ಶ್ರುತಿ ಎಜುಕೇಷನಲಿ, ಶೈಕ್ಷಣಿಕವಾಗಿ ಇವರಿಗೆ ಯಾವುದೇ ರೀತಿಯಾದಂಥ ಶಿಕ್ಷಣವನ್ನು ಪಡೆದುಕೊಳ್ಳಲಿಕ್ಕೆ ಅರ್ಹತೆ ಇಲ್ಲ ಎನ್ನುವಂಥದ್ದನ್ನು ಹೇಳಿರುವಂಥದ್ದನ್ನು ನೋಡ್ತೀವಿ. ಅದೇ ರೀತಿಯಾಗಿ ಕಲ್ಚರಲಿ, ಸಾಂಸ್ಕೃತಿಕವಾಗಿ, ಸಾಮಾನ್ಯವಾಗಿ ಶಿಕ್ಷಣ ಇಲ್ಲದೇ ಇದ್ದಾವಾಗ ನಾವು ಕಲ್ಚರನ್ನು ಅಂದರೆ ಸಂಸ್ಕೃತಿ ಎನ್ನುವಂಥದ್ದು ಬೆಳೀಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ದಲಿತರು ಅಂತಂದರೆ ಸಮಾಜದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಶೋಷಣೆಗೆ ಒಳಗಾದಂಥ ವರ್ಗವನ್ನು ನಾವು ದಲಿತರು ಅಂತ ಕರೆಯುವಂಥದ್ದನ್ನು ನಾವು ನೋಡ್ತೀವಿ. ಹಾಗಿದ್ರೆ ಆ ದಲಿತ ವರ್ಗ ಅಂದರೆ ಯಾರು? ಸಾಮಾನ್ಯವಾಗಿ SC, ST ಇವರನ್ನೆಲ್ಲ ನಾವೇನಂತ ಕರಿತೀವಿ? ಇಂದಿನ ಒಂದು ಅವಧಿಯಲ್ಲಿ ಅವರನ್ನು ದಲಿತಾಸ್ ಅಂತ ಕರಿತೀವಿ, ದಲಿತರು ಅಂತ ಕರೆಯುವಂಥದ್ದನ್ನು ನಾವು ನೋಡ್ಬೋದು. ಶ್ರುತಿ, ದೇ ಆರ್ ಇನ್ಕ್ಲೂಡ್ ಅನ್ಟಚಬಲ್ಸ್ ಆ್ಯಂಡ್ ಪಂಚಮಾಸ್. ಈ ದಲಿತ ವರ್ಗದಲ್ಲಿ ನಾವು ಸಮಾಜದಲ್ಲಿ ಅಸ್ಪರ್ಶರು ಮತ್ತು ಪಂಚಮರು ಎನ್ನುವಂಥದ್ದನ್ನು ಈ ಒಂದು ದಲಿತ ವರ್ಗ ಎನ್ನುವಂಥದ್ದು ಒಳಗೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇಂಡಿಯಾದಲ್ಲಿ ಅಥವಾ ಭಾರತದಲ್ಲಿ ನಾವು ತಗೊಂಡಾಗ ಒಂದು ವ್ಯವಸ್ಥೆಯಲ್ಲಿ ಬಹಳ ಹಿಂದೆ ನೋಡಿದಾಗ ಸ್ಮೃತಿ ಕಾಲದಲ್ಲಿ ಮನು ಬರೆದಂಥ ಒಂದು ಮನುಸ್ಮೃತಿಯಲ್ಲಿ ಏನಿತ್ತು? ವರ್ಣಾಶ್ರಮ ಸಿಸ್ಟಮ್ ಎನ್ನುವಂಥದ್ದು ಇದ್ದಿರುವಂಥದ್ದನ್ನು ನಾವು ನೋಡ್ತೀವಿ. ಎಷ್ಟುದೇ ವರ್ಣಾಶ್ರಮ ಧರ್ಮ ವಾಸ್ ಬೇಸ್ಡ್ ಆನ್ ದಿ ವರ್ಕ್. ವರ್ಣಾಶ್ರಮ ವ್ಯವಸ್ಥೆ ಎನ್ನುವಂಥದ್ದು ಒಂದು ಕೆಲಸದ ಆಧಾರದ ಮೇಲೆ ವಿಭಾಗಗಳನ್ನು ಮಾಡಿರುವಂಥದ್ದನ್ನು ನಾವು ನೋಡಬಹುದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ.
ಎನ್ನುವಂಥ 4 ರೀತಿಯಾದಂಥ ವರ್ಗವನ್ನು ನಾವು ಮನುಸ್ಮೃತಿಯಲ್ಲಿ ಕಾಣಲಿಕ್ಕೆ ಸಿಗುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಮನು ಎನ್ನುವಂಥವನು ಆ ಒಂದು ಕೆಲಸದ ಆಧಾರದ ಮೇಲೆ, ಅವರವರ ಕೆಲಸದ ಆಧಾರದ ಮೇಲೆ ಅವರು ಆಯಾ ವರ್ಗವನ್ನು ಸೇರಲಿಕ್ಕೆ ಅವಕಾಶವನ್ನು ನೀಡಿರಲಾಗಿತ್ತು. ಯಾರು ದೇವರ ಪೂಜೆಯನ್ನು ಮಾಡ್ತಾರೋ ಅವನು ಬ್ರಾಹ್ಮಣ, ಯಾರು ದೇಶವನ್ನು ಕಾಯ್ತಾನೋ ಅವನು ಕ್ಷತ್ರಿಯ, ಯಾರು ವ್ಯಾಪಾರ ವ್ಯವಹಾರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೋ ಅವನು ವೈಶ್ಯ. ಅದೇ ರೀತಿಯಾಗಿ ಈ 3 ವರ್ಗದವರ ಸೇವೆಯನ್ನು ಯಾರು ಮಾಡ್ತಾ ಇರ್ತಾನೋ ಅವನು ಶೂದ್ರ ಎನ್ನುವಂಥ ಒಂದು ವ್ಯವಸ್ಥೆಯನ್ನು ಅಥವಾ ಒಂದು ಸ್ತರವನ್ನು ಮನುಸ್ಮೃತಿಯಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಮನುಸ್ಮೃತಿಯಲ್ಲಿ ನಿಜವಾಗಲೂ ಏನಿತ್ತಪ್ಪ ಅಂತಂದರೆ, ಬ್ರಾಹ್ಮಣನಾದಂಥವನಿಗೆ ಕ್ಷತ್ರಿಯನಾಗುವಂಥ ಯೋಗ್ಯತೆ ಇದ್ದರೆ, ಅಂದರೆ ದೇಶವನ್ನು ಕಾಯುವಂಥ ಶಕ್ತಿ ಮತ್ತು ಮನಸ್ಥಿತಿ ಅವನಲ್ಲಿ ಇದ್ದರೆ ಅವನು ಕ್ಷತ್ರಿಯ ಧರ್ಮವನ್ನು ಸೇರಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ಶೂದ್ರನಾದಂಥವನು ಪೂಜೆಯನ್ನು ಮಾಡುವಂಥ ಒಂದು ಸಾಮರ್ಥ್ಯ ಇದ್ದರೆ, ಅಂದರೆ ಅವನು ಅಷ್ಟು ಶಿಕ್ಷಣವನ್ನು ಪಡೆದುಕೊಂಡಿದ್ದರೆ ಅವನು ಬ್ರಾಹ್ಮಣ ಧರ್ಮವನ್ನು ಸೇರಬಹುದಿತ್ತು. ಆ ರೀತಿಯಾಗಿತ್ತು ಮನುವಿನ ಕಾಲದಲ್ಲಿ. ನಂತರ ಸಮಾಜದಲ್ಲಿ ದಿನ ಕಳೆದಂತೆ, ಕಾಲ ಉರುಳಿದಂತೆ ಈ ಒಂದು ಮನುಸ್ಮೃತಿಯಲ್ಲಿ ಹೇಳಿದಂಥ ಒಂದು ವರ್ಣಾಶ್ರಮ ವ್ಯವಸ್ಥೆ ಏನಿದೆ ಅದೇ ಒಂದು ಸಮಾಜದ ಸ್ತರವಾಯಿತು, ಅದೇ ಒಂದು ಜಾತಿಯಾಯಿತು. ಜನರು ಎನ್ನುವಂಥವರು ಇದನ್ನೇ ಒಂದು ಜಾತಿ ಧರ್ಮ ಎಂದು ಬಿಂಬಿಸಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸ್ತುತಿ ವರ್ ಇಸ್ ಎ ಪೀರಿಯಡ್ ಆಫ್ ದಿ ಟೈಮ್ ದಿಸ್ ವೇಸ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ದಿ ರಿಜಿಡ್ ಆ್ಯಂಡ್ ಕಾಂಪ್ಲೆಕ್ಸ್ ಸಿಸ್ಟಮ್. ಈ ರೀತಿಯಾದಂಥ ಸಮಾಜದಲ್ಲಿರುವಂಥ ವರ್ಣಾಶ್ರಮ ವ್ಯವಸ್ಥೆಗೆ ಕಠಿಣಕರವಾಗಿ, ಸಂಕೀರ್ಣವಾಗಿ ಮಾರ್ಪಾಡಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸ್ತುತಿ ಕ್ರಿಯೇಟೆಡ್ ಟು ದಿ ಡಿಸ್ಟಿಂಕ್ಷನ್ಸ್ ಆ್ಯಂಡ್ ಡಿವಿಷನ್ಸ್ ಇನ್ ಹಿಂದೂ ಸೊಸೈಟಿ. ಇದೇ ಒಂದು ಹಿಂದೂ ಧರ್ಮವನ್ನು ವಿಭಾಗ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ನಿಜವಾಗ್ಲೂ ಏನು ಹೇಳಿದ್ದಾರೆ ಅದನ್ನು ಜನರು ಅರ್ಥ ಮಾಡಿಕೊಳ್ಳದೆ ಅದನ್ನು ವ್ಯತಿರಿಕ್ತವಾಗಿ ಅನುಸರಿಸಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ದಿಸ್ ಆಲ್ಸೋ ಲೆಡ್ ಟು ದಿ ಕ್ರಿಯೇಷನ್ಸ್ ಆಫ್ ದಿ ಕ್ಲಾಸಸ್ ಕಾರ್ಡ್ ಇಸ್ ಎ ಪಂಚಮಾಸ್ ಅಟ್ ಲಾಸ್ಟ್ ಟು ದಿ ಲಾಂಗ್. ಅಂತಂದರೆ ಇಲ್ಲಿ ಪಂಚಮಾಸ್ ಎನ್ನುವಂಥವರು ಅಥವಾ ಅನ್ಟಚಬಲ್ಸ್, ಅಸ್ಪೃಶ್ಯರು ಎನ್ನುವಂಥವರನ್ನು ಅತ್ಯಂತ ಕೆಳಸ್ತರದಲ್ಲಿ ಇಟ್ಟು ನೋಡಿರುವಂಥದ್ದನ್ನು ನಾವು ನೋಡ್ತೀವಿ. ದೇ ಆರ್ ಸಬ್ಜೆಕ್ಟ್ ಟು ದಿ ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್ ಆಪರೇಷನ್ಸ್ ಟು ದಿ ಸಪ್ರೇಷನ್ಸ್. ಅಂದರೆ ಅವರನ್ನು ಒಂದು ರೀತಿಯಾದಂಥ ಆರ್ಥಿಕವಾಗಿ, ರಾಜಕೀಯವಾಗಿ ಹಿಂದುಳಿದಂಥವರು ಅಂತ ಪರಿಗಣಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಟು ದಿ ದಲಿತಾಸ್ ವಿಚ್ ಇನ್ಕ್ಲೂಡ್ಸ್ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಜಾಂಬವ, ಆದಿ ಮಹರ್ ಆ್ಯಂಡ್ ದಿಸ್ ಲೈಕ್. ಅಂದರೆ ಈ ಎಲ್ಲ ಹೆಸರಿನಿಂದ ಆದಿ ದ್ರಾವಿಡ ಇರ್ಬೋದು, ಆದಿ ಜಾಂಬವ ಇರ್ಬೋದು, ಅದೇ ರೀತಿಯಾಗಿ ಆದಿ ಮಹರ್, ಈ ರೀತಿಯಾದಂಥ ಪಂಗಡಗಳನ್ನು ಈ ಒಂದು ದಲಿತ ಗುಂಪು ಎನ್ನುವಂಥದ್ದು ಒಳಗೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಈ ದಲಿತರು ಅಂತಂದರೆ ನಾವು ಅವರ ಒಂದು ಹೋರಾಟಕ್ಕೆ ಕಾರಣಗಳು ಏನು ಎನ್ನುವಂಥದ್ದನ್ನು ತಿಳಿತಾ ಹೋಗೋಣ. ಸೊ ಹಾಗಿದ್ರೆ ಈ ದಲಿತರಿಗೋಸ್ಕರವಾಗಿ ಹೋರಾಟ ನಡೆಸಿದಂಥವರು ಯಾರಾಗಿದ್ದಾರೆ? ಭಗವಾನ್ ಬುದ್ಧ ಇರ್ಬೋದು, ಬಸವಣ್ಣ ಇರ್ಬೋದು, ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿ ಇರ್ಬೋದು, ಜ್ಯೋತಿಬಾ ಫುಲೆ ಇರ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಗೋಪಾಲಸ್ವಾಮಿ ಅಯ್ಯಂಗಾರ್, ಹೀಗೆ ಮೊದಲಾದವರು ದಲಿತರ ಒಂದು ಚಳುವಳಿಗೆ ಬೆಂಬಲವನ್ನು ನೀಡಿರುವಂಥದ್ದು. ಅದೇ ರೀತಿಯಾಗಿ ಅವರ ಒಂದು ಸಮಾಜದಲ್ಲಿ ಅವರ ಸಮಾನತೆಗೆ ಹೋರಾಟವನ್ನು ನಡೆಸಿರುವಂಥದ್ದನ್ನು ನಾವು ನೋಡ್ತೀವಿ. ದಿ ಕಾಸಸ್ ಲೈಕ್ ದಲಿತ ಮೂಮೆಂಟ್. ಹಾಗಿದ್ರೆ ಈ ಒಂದು ದಲಿತ ಚಳುವಳಿಗೆ ಪ್ರಮುಖವಾದಂಥ ಕಾರಣಗಳು ಏನು ಎನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ, ಫಸ್ಟ್ ಒನ್ ಸೋಷಿಯಲ್ ಇಂಜಸ್ಟಿಸ್. ಸೋಷಿಯಲ್ ಇಂಜಸ್ಟಿಸ್, ಸಾಮಾಜಿಕ ಅಸಮಾನತೆ. ಸಾಮಾಜಿಕ ಅಸಮಾನತೆ ಎನ್ನುವಂಥದ್ದನ್ನು ನೋಡ್ತೀವಿ. ಆ್ಯಸ್ ಪರ್ ದಿ ಲಾ ಆಫ್ ನೇಚರ್ ಆಲ್ ಮೆನ್ ಆರ್ ಬಾರ್ನ್ ಈಕ್ವಲಿ, ಬಟ್ ಇನ್ ಪ್ರಾಕ್ಟೀಸ್ ಈಕ್ವಲ್ ಟ್ರೀಟ್ಮೆಂಟ್ ಆ್ಯಂಡ್ ಈಕ್ವಲ್ ಅಪಾರ್ಚುನಿಟೀಸ್ ವ್ಯಾರ್ ಡಿನೈಡ್. ಅಂದರೆ ಸಮಾಜದಲ್ಲಿ ವಿವಿಧ ವರ್ಗ ಇರ್ಬೋದು, ಜಾತಿಗಳಿರ್ಬೋದು, ಧರ್ಮಗಳು ಇರ್ಬೋದು, ಅವುಗಳ ಆಧಾರದ ಮೇಲೆ ಶ್ರೇಷ್ಠ ಮತ್ತು ಕನಿಷ್ಠ ಎನ್ನುವಂಥ ಮತ್ತು ಮೇಲೆ ಮತ್ತು ಕೀಳು ಎನ್ನುವಂಥ ತಾರತಮ್ಯವನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಸಮಾಜ ಅಥವಾ ನೈಸರ್ಗಿಕವಾಗಿ ಪ್ರತಿಯೊಬ್ಬನೂ ಸಹ ಸಮಾನನಾಗಿರ್ತಾನೆ.
ಏನಾದರೂ ಮೇಲ್ವರ್ಗದವರಿಗೆ ಜಾಸ್ತಿ ಗಾಳಿ ಬರೋದು, ಕೆಳವರ್ಗದವರಿಗೆ ಕಡಿಮೆ ಗಾಳಿ ಬರೋದು, ಸೂರ್ಯನ ಕಿರಣ ಎನ್ನುವಂಥದ್ದು, ಬೆಳಕು ಎನ್ನುವಂಥದ್ದು ಮೇಲ್ವರ್ಗದವರಿಗೆ ಜಾಸ್ತಿಯಾಗಿ ಕಿರಣ ಬರುವಂಥದ್ದು, ಬೆಳಕು ಬರುವಂಥದ್ದು, ಕೆಳವರ್ಗದವರಿಗೆ ಕಡಿಮೆ ಬೆಳಕನ್ನು ನೀಡುವಂಥ ಕೆಲಸವನ್ನು ಏನಾದರೂ ಸೂರ್ಯ ಮಾಡ್ತಾನಾ? ಇಲ್ಲ ಅಲ್ವಾ? ಅಂದರೆ ನೈಸರ್ಗಿಕವಾಗಿ ಏನೆಲ್ಲ ನಮಗೆ ದೊರೆಯುತ್ತೆ ಅದೆಲ್ಲ ಈಕ್ವಲ್ ಆಗಿರುತ್ತೆ, ಸಮಾನವಾಗಿರುತ್ತೆ. ಆದರೆ ಮನುಷ್ಯ ಎನ್ನುವಂಥವನು ತನ್ನ ಒಂದು ಸಮಾಜ ನಡುವೆ ಗೋಡೆಯನ್ನು ಕಟ್ಕೊಂಡ್ಬಿಟ್ಟು ಮೇಲು ಕೀಳು ಎನ್ನುವಂಥ ಒಂದು ತಾರತಮ್ಯವನ್ನು ಮಾಡಿಕೊಳ್ತಾನೆ. ಎಷ್ಟು ದಿ ಎಕ್ಸ್ಪ್ಲಾಯ್ಟೇಷನ್ ಇನ್ ಸೊಸೈಟಿ ವಾಸ್, ಅಂದರೆ ಸಮಾಜದಲ್ಲಿ ಪ್ರತಿಯೊಂದು ವ್ಯವಸ್ಥೆಯನ್ನು ಸಹಿತವಾಗಿ ಅವನು ತನಗೆ ಬೇಕಾದಂತೆ ತಿರುಚಿಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಟು ಗೆಟ್ ದಿಸ್ ಲೆಟಿಮಸಿ ರೈಟ್ಸ್ ಆ್ಯಂಡ್ ಅಪಾರ್ಚುನಿಟೀಸ್ ದೇ ಆರ್ rebel and under in leadership of the many reforms which took from the movement against the injustice. ನಿಜವಾಗ್ಲಿಯೂ ಸಮಾಜದಲ್ಲಿ ಅಥವಾ ಒಂದು ಜೀವನದಲ್ಲಿ ಸಮಾನ ಅವಕಾಶ ಮತ್ತು ಸಮಾನ ವ್ಯವಸ್ಥೆ ಎನ್ನುವಂಥದ್ದು ಮರೀಚಿಕೆಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸಮಾಜದಲ್ಲಿ ದಲಿತರ ಮೇಲೆ ನಿರಂತರವಾಗಿ ಶೋಷಣೆ ಎನ್ನುವಂಥದ್ದು ಹಾಸುಹೊಕ್ಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ನ್ಯಾಯಬದ್ಧವಾದಂಥ ಅವರಿಗೆ ಏನು ಹಕ್ಕುಗಳು ದೊರೆಯಬೇಕಿತ್ತೋ, ಅವಕಾಶಗಳು ದೊರೆಯಬೇಕಿತ್ತೋ ಆ ರೀತಿಯಾದಂಥ ಅವಕಾಶ ಎನ್ನುವಂಥದ್ದು ದೊರೆಯಲಿಲ್ಲ. ಹಾಗಾಗಿ ದಲಿತರು ಎನ್ನುವಂಥವರು ಒಂದುಗೂಡಿ ಚಳುವಳಿಯನ್ನು ಪ್ರಾರಂಭಿಸ್ತಾರೆ. ಅದರಲ್ಲಿ ಒಂದು ಯಾವ ಪಾಯಿಂಟ್? ಸೋಷಿಯಲ್ ಇಂಜಸ್ಟಿಸ್, ಸಾಮಾಜಿಕ ತಾರತಮ್ಯವನ್ನು ಮಾಡಿದ್ರಿಂದಾಗಿಯೇ ಏನಾಗಿರುವಂಥದ್ದು, ದಲಿತರು ಚಳುವಳಿಯನ್ನು ಪ್ರಾರಂಭ ಮಾಡಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ದೆನ್ ಸೆಕೆಂಡ್ ಒನ್, ಎಕನಾಮಿಕ್ ಇನ್ಇಕ್ವಾಲಿಟಿ. ಎಕನಾಮಿಕ್ ಇನ್ಇಕ್ವಾಲಿಟಿ, ಆರ್ಥಿಕ ಅಸಮಾನತೆ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಶ್ರುತಿ Dalita worked in the lands of caste Hindus and were responsible for the wealth of further upper castes. ನೋಡಿ, ಸಮಾಜದಲ್ಲಿ ಸಂಪತ್ತು ಎನ್ನುವಂಥದ್ದು ಅಸಮಾನ ಹಂಚಿಕೆಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಬಡವರು ಮತ್ತು ಉಳ್ಳವರು ಮತ್ತು ಇಲ್ಲದೇ ಇರುವರ ನಡುವೆ ತಾರತಮ್ಯ ಎನ್ನುವಂಥದ್ದು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಸಮಾಜದಲ್ಲಿ ಶ್ರುತಿ ನಾಟ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ಸ್ ಆನ್ ದಿ ವೆಲ್ತ್, ಅಂದರೆ ಹಣ ಇರ್ಬೋದು, ಆಸ್ತಿಗಳಿರ್ಬೋದು, ಸಮಾನವಾಗಿ ಹಂಚಿಕೆ ಆಗಿಲ್ಲದೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಕೇವಲ ಹಣ ಉಳ್ಳವರಿಗೆ ಮಾತ್ರ ಹಣ ಜಾಸ್ತಿಯಾಗಿ ಸಿಗುವಂಥದ್ದು, ಇಲ್ಲದೇ ಇರುವವರು ಸಾಮಾನ್ಯ ಕೆಳಸ್ತರದಲ್ಲಿ ಜೀವನ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಆ ಕೆಳಸ್ತರದಲ್ಲಿ ಆರ್ಥಿಕವಾಗಿ ಯಾರು ಹಿಂದಿದ್ದಾರೆ? ದಲಿತರು ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ನೋಡಿ, ಸಾಮಾನ್ಯವಾಗಿ ದಲಿತರಿಗೆ ಶಿಕ್ಷಣವನ್ನು ಪಡೆದುಕೊಳ್ಳುವಂಥ ಹಕ್ಕಿದ್ದಿರಲಿಲ್ಲ. ಹಾಗಾಗಿ ಶಿಕ್ಷಣವನ್ನು ಪಡೆದುಕೊಳ್ಳದೇ ಇರುವಂಥ ದಲಿತರು ಅಜ್ಞಾನಿಗಳಾಗಿರ್ತಾರೆ. ಆ ಅಜ್ಞಾನಿಗಳಿಗೆ ಜ್ಞಾನ ಸಿಕ್ಕಾಗ ಮಾತ್ರ ಅವರು ಮೇಲಕ್ಕೆ ಬರಲಿಕ್ಕೆ ಸಾಧ್ಯ. ಆ ಅಜ್ಞಾನಿಗಳು ಯಾವ ರೀತಿಯಾಗಿ ಯಾವ ಒಂದು ದಾರಿಯಲ್ಲಿ ಹಣವನ್ನು ಮಾಡಲಿಕ್ಕೆ ಸಾಧ್ಯ? ಅವರಿಗೆ ಶಿಕ್ಷಣ ಇಲ್ಲ, ಮಾಡಲಿಕ್ಕೆ ಕೆಲಸ ಇಲ್ಲ. ಆವಾಗ ಏನಾಗುತ್ತೆ? ಸಾಮಾನ್ಯವಾಗಿ ಅವರಲ್ಲಿ ಹಣ ಇಲ್ಲದೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಆರ್ಥಿಕವಾಗಿ ಯಾರು ಮೇಲ್ವರ್ಗದವರು ಇರ್ತಾರೋ ಅವರು ಕೆಳವರ್ಗದವರನ್ನು ಶೋಷಣೆ ಮಾಡುವಂಥದ್ದನ್ನು ನಾವಿಲ್ಲಿ ಸಾಮಾನ್ಯವಾಗಿ ನೋಡಬಹುದಾಗಿದೆ. ಸ್ತುತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಸ್ ಟು ದಿ ಕಲಾರಾಮ್ ಟೆಂಪಲ್ ಆಫ್ ನಾಸಿಕ್ ಇನ್ ಅಗೇನ್ಸ್ಟ್ ಆಲ್ ಅಪೋಸಿಷನ್ಸ್ ವಿತ್ ಹಿಲ್ ಫಾಲೋವಿಂಗ್ ಬೀಯಿಂಗ್. ಅಂದರೆ ಬಿ ಆರ್ ಅಂಬೇಡ್ಕರ್ ಅವರು ಏನಿದ್ದಾರೆ, ಈ ಒಂದು ಆರ್ಥಿಕ ತಾರತಮ್ಯದ ವಿರುದ್ಧವಾಗಿ ನಿಂತಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಮೇಲ್ವರ್ಗದವರು ಕೆಳವರ್ಗದವರನ್ನು ಶೋಷಣೆಯನ್ನು ಮಾಡಬಾರ್ದು ಎನ್ನುವಂಥ ಒಂದು ದೃಷ್ಟಿಯಿಂದಾಗಿ ಅವರು ತಮ್ಮದೇ ಆದಂಥ ನ್ಯಾಯವನ್ನು ಒದಗಿಸಿಕೊಡುವಂಥ ಅಥವಾ ತಮ್ಮದೇ ಆದಂಥ ಒಂದು ವಿಚಾರಧಾರೆಯನ್ನು ನೀಡುವುದರ ಮೂಲಕವಾಗಿ ದಲಿತರನ್ನು ಮೇಲೆತ್ತುವಂಥ ಕಾರ್ಯವನ್ನು ಮಾಡ್ತಾರೆ. ಆರ್ಥಿಕವಾದಂಥ ಅಸಮಾನತೆಯೂ ಸಹಿತವಾಗಿ ದಲಿತರನ್ನು ರೊಚ್ಚಿಗೇಳಿಸುವಂತೆ ಮಾಡಿ ಅವರು ಚಳುವಳಿಯನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಡಿಸ್ಕ್ರಿಮಿನೇಷನ್ಸ್, ತಾರತಮ್ಯ ಎನ್ನುವಂಥದ್ದನ್ನು ಕಾಣ್ತೀವಿ. ಸೊ ದಿ ಡಿಸ್ಕ್ರಿಮಿನೇಷನ್ಸ್ ವಾಸ್ ಆಲ್ walks of the life. So B.R. Ambedkar himself was the victim of such discriminations. When Dalitas were allowed to enter into the temple, ಸಾಮಾನ್ಯವಾಗಿ ಮೊದಲಿನ ದಿನಗಳಲ್ಲಿ
ದಲಿತರನ್ನು ಅತ್ಯಂತ ಕೆಳಸ್ತರದಲ್ಲಿಟ್ಟು ನೋಡ್ತಾ ಇದ್ದರು. ಜೊತೆಗೆ ದಲಿತರಿಗೆ ಯಾವುದೇ ರೀತಿಯಾದಂಥ ಒಂದು ದೇವಾಲಯಗಳಿಗಿರ್ಬೋದು ಅಥವಾ ಸಾರ್ವಜನಿಕ ಸ್ಥಳಗಳಿಗೆ ಹೋಗಲಿಕ್ಕೆ ಬಿಡ್ತಾ ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ದಲಿತರನ್ನು ಯಾವುದೇ ದೇವಾಲಯಗಳಿರ್ಬೋದು ಅಥವಾ ಸಾರ್ವಜನಿಕ ಬಾವಿಗಳಿರ್ಬೋದು, ಕೆರೆಗಳಿರ್ಬೋದು, ಅದನ್ನು ಮುಟ್ಲಿಕ್ಕೆ ಅವರಿಗೆ ಅವಕಾಶ ನೀಡದೇ ಇದ್ದಂತಹ ಒಂದು ಸಂದರ್ಭಗಳಿದ್ವು. ಆ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಇಸ್ ಟು ದಿ ಎಂಟರ್ ಟು ದಿ ಕಲಾರಾಮ್ ಟೆಂಪಲ್ ಆಫ್ ನಾಸಿಕ್. BR ಅಂಬೇಡ್ಕರ್ ಅವರು ನಾಸಿಕದಲ್ಲಿರುವಂಥ ಕಲಾರಾಮ್ ಮಂದಿರಕ್ಕೆ ಮೊದಲ ಬಾರಿಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಯೋಚನೆ ಮಾಡಿ, BR ಅಂಬೇಡ್ಕರ್ ಮೇಲ್ವರ್ಗದವರ? ಖಂಡಿತವಾಗಿಯೂ ಇಲ್ಲ. BR ಅಂಬೇಡ್ಕರ್ ಅವರು ದಲಿತ ವರ್ಗದವರು. ಎಲ್ಲ ದಲಿತರಿಗೆ ಯಾವ ರೀತಿಯಾದಂಥ ಶೋಷಣೆ ಒಳಗಾಗಿದ್ರೋ ಅದೇ ರೀತಿಯಾದಂತಹ ಶೋಷಣೆಯನ್ನು ಅನುಭವಿಸಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಆ ಶೋಷಣೆಯನ್ನು ಅನುಭವಿಸಿದಂಥ ಅಂಬೇಡ್ಕರ್ ಅವರು ಯೋಚನೆ ಮಾಡಿದ್ದು ಏನಪ್ಪ ಅಂತಂದರೆ, ಇನ್ನು ಯಾವತ್ತೂ ಸಹ ಸಮಾಜದಲ್ಲಿ ದಲಿತರಿಗೆ ಇಷ್ಟೊಂದು ಶೋಷಣೆಯನ್ನು ಮಾಡಬಾರ್ದು, ಅವರು ಸಮಾಜದಲ್ಲಿ ಸಮಾನರಾಗಿರಬೇಕು ಅಂತ ಹೇಳುವುದರ ಜೊತೆಗೆ ಆ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ಕಲಾರಾಮ್ ಮಂದಿರಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಅಲ್ಲಿರುವಂಥ ಮಹದ್ ಎನ್ನುವಂಥ ಕೆರೆ ನೀರನ್ನು ಸಾರ್ವಜನಿಕವಾಗಿ ಉಪಯೋಗಿಸುವುದರ ಮೂಲಕವಾಗಿ ಸಮಾಜದಲ್ಲಿರುವಂಥ ತಾರತಮ್ಯವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡುವುದರಲ್ಲಿ ಮೈಲುಗಲ್ಲು ಹಾಕಿಕೊಟ್ಟಂಥವರು ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್, ಲ್ಯಾಕ್ ಆಫ್ ಅವೇರ್ನೆಸ್, ಅರಿವಿನ ಕೊರತೆ. ಯಾರಿಗೆ ಅರಿವಿನ ಕೊರತೆ ಇರುವಂಥದ್ದು? ದಲಿತರಿಗೆ ಅರಿವಿನ ಕೊರತೆ ಇರುವಂಥದ್ದು. ದಲಿತಾಸ್ ವ್ಯಾರ್ ಡಿಪ್ರೆಡ್ ಇನ್ ಎಜುಕೇಷನಲ್ ಫೆಸಿಲಿಟೀಸ್ ವಿಚ್ ಲೆಡ್ ಟು ದಿ ಲ್ಯಾಕ್ ಆಫ್ ಅವೇರ್ನೆಸ್. ದಲಿತರಿಗೆ ಸಾಮಾನ್ಯವಾಗಿ ಶಿಕ್ಷಣವನ್ನು ನೀಡಿರಲಿಲ್ಲ. ಹಾಗಾಗಿ ಅವರು ಅರಿವಿನ ಅಥವಾ ಜ್ಞಾನದ ಕೊರತೆಯಿಂದ ಬಳಲುತ್ತಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹೆನ್ಸ್ ಎಕ್ಸ್ಪ್ಲಾಯ್ಟೇಷನ್ ಅಟ್ರಾಸಿಟೀಸ್, ಅಂದರೆ ದಲಿತರನ್ನು ಹೆಚ್ಚಿನದಾಗಿ ಶೋಷಣೆಗೆ ಒಳಪಡಿಸ್ತಾ ಇರುವುದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಅಂಬೇಡ್ಕರ್ ಸೆಡ್ ಇನ್ ಅಂಬೇಡ್ಕರ್ ಸ್ಟಾರ್ಟೆಡ್ ಎ ನ್ಯೂಸ್ ಪೇಪರ್ ಮೂಕ್ ನಾಯಕ್ ಆ್ಯಂಡ್ ಟು ಗೆಟ್ ರಿವಾರ್ಡ್ ಆಫ್ ದಿ ಸಚ್ ಸಿಚುವೇಶನ್ಸ್ ಮೂಮೆಂಟ್ಸ್ ಲೈಕ್ ದಿ ಬಹಿಷ್ಕೃತ್ ಹಿತಕಾರಿಣಿ ಸಭಾ. ಹೇಗೆ ದಲಿತರೊಟ್ಟಿಗೆ ಅಂಬೇಡ್ಕರ್ ಅವರು ಸಪೋರ್ಟಿವ್ ಆಗಿ ನಿಂತಿದ್ರು, ಅವರು ಆ ಒಂದು ದಲಿತರಲ್ಲಿ ಅರಿವನ್ನು ಮೂಡಿಸುವಂಥ ಉದ್ದೇಶದಿಂದಾಗಿ ಅದೇ ರೀತಿಯಾಗಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು. ಅದೇ ರೀತಿಯಾಗಿ ಒಂದು ನ್ಯೂಸ್ ಪೇಪರನ್ನು, ಒಂದು ದಿನಪತ್ರಿಕೆಯನ್ನು ಬರೀತಾರೆ. ಮೂಕ್ ನಾಯಕ್ ಎನ್ನುವಂಥ ಒಂದು ದಿನಪತ್ರಿಕೆಯನ್ನು ಸ್ಟಾರ್ಟ್ ಮಾಡಿ ಅದರಲ್ಲಿ ಎಲ್ಲ ದಲಿತರಿಗೂ ಕ್ರಿಯೇಟ್ ಅವೇರ್ನೆಸ್, ಅವರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಅಂಬೇಡ್ಕರ್ ಅವರು ಮಾಡ್ತಾರೆ. ಜೊತೆಗೆ ಬಹಿಷ್ಕೃತ್ ಹಿತಕಾರಿಣಿ ಸಭಾ ಎನ್ನುವಂಥದ್ದನ್ನು 1924ರಲ್ಲಿ ಪ್ರಾರಂಭಿಸ್ತಾರೆ. 1972ರಲ್ಲಿ ದಲಿತ್ ಪ್ಯಾಂಥರ್ಸ್ ಎನ್ನುವಂಥ ಚಳುವಳಿ, 1974ರಲ್ಲಿ ದಲಿತ್ ಸಂಘರ್ಷ ಸಮಿತಿಯನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲವೂ ಸಹ ದಲಿತರ ಹಿತರಕ್ಷಣೆಗಾಗಿ, ದಲಿತರಲ್ಲಿ ಒಂದು ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡುವ ಸಲುವಾಗಿ BR ಅಂಬೇಡ್ಕರ್ ಅವರು ಪ್ರಾರಂಭಿಸಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಲ್ಯಾಕ್ ಆಫ್ ಅವೇರ್ನೆಸ್, ಅವರಲ್ಲಿ ಅರಿವು ಕೊರತೆ ಇದೆ. ಅರಿವನ್ನು ಮೂಡಿಸಿ ಅವರು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಬೇಕು ಅಂತ BR ಅಂಬೇಡ್ಕರ್ ಅವರು ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದನ್ನು ನೋಡ್ತೀವಿ. ನೆಕ್ಸ್ಟ್ ಕಾಸಸ್ಸಲ್ಲಿ ಲಾಸ್ಟ್ ಒನ್, ಪೊಲಿಟಿಕಲ್ ಬ್ಯಾಕ್ವರ್ಡ್ನೆಸ್, ರಾಜಕೀಯ ಅಸಮಾನತೆ. ಬೇಸಿಕಲಿ ದಲಿತಾಸ್ ವ್ಯಾರ್ ಆಲ್ವೇಸ್ ಫ್ರಮ್ ದಿ ಪೊಲಿಟಿಕಲಿ ಪಾರ್ಟಿಸಿಪೇಷನ್ಸ್, it's a decisions making process due to the denial of the opportunities. It's a social boycotts, exploitations, subordinations were the responsible to political backwardness. ನೋಡಿ, ಸಾಮಾನ್ಯವಾಗಿ ಸಮಾಜದಲ್ಲಿ ದಲಿತರು ಎನ್ನುವಂಥವರು ರಾಜಕೀಯ ಕ್ಷೇತ್ರದಲ್ಲಿ ಸಮಾನ ಅವಕಾಶದಿಂದ ವಂಚಿತರಾಗಿರುವಂಥದ್ದನ್ನು ನಾವು ನೋಡ್ಬೋದು. ಸಾಮಾನ್ಯವಾಗಿ ಶಿಕ್ಷಣವೇ ಅವರಿಗೆ ದೊರೆತಿಲ್ಲ ಅಂದ ಮೇಲೆ ರಾಜಕೀಯದಲ್ಲಿ ಹೇಗೆ ಅವರಿಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ?
ಲೀಡರ್ಶಿಪ್ಪನ್ನು ಅಥವಾ ನಾಯಕತ್ವವನ್ನು ಹೇಗೆ ವಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಅದೆಲ್ಲದಿಂದಲೂ ಸಹಿತವಾಗಿ ಅವರನ್ನು ಹೊರಗಡೆ ಇಟ್ಟಿರುವಂಥದ್ದನ್ನು ನಾವು ನೋಡಬಹುದಾಗಿತ್ತು. ರಾಜಕೀಯ ಹಕ್ಕುಗಳನ್ನೂ ಸಹ ಅವರು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಸುದಿ ಅವರಿಗೆ ಒಂದು ರೀತಿಯಾದಂಥ ರಾಜಕೀಯ ಹಕ್ಕನ್ನು ಪಡೆದುಕೊಳ್ಳುವಂಥ ಉದ್ದೇಶದಿಂದಾಗಿ ಅವರು ಸ್ಟಾರ್ಟೆಡ್ ಆನ್ ಸೋಷಿಯಲ್ ದಲಿತ್ ಮೂಮೆಂಟ್. ಹಾಗಾಗಿ ಅವರು ಈ ರೀತಿಯಾದಂಥ ಸಮಾಜದಲ್ಲಿರುವಂಥ ಒಂದು ಇಂಜಸ್ಟಿಸ್, ಅಸಮಾನತೆಯನ್ನು ತೆಗೆದುಹಾಕಬೇಕು, ಆರ್ಥಿಕ ಸಮಾನತೆಯನ್ನು ತರಬೇಕು, ತಾರತಮ್ಯವನ್ನು ನಿವಾರಿಸಬೇಕು, ನಮ್ಮಲ್ಲಿ ತಾವು ಅರಿವನ್ನು ಮೂಡಿಸಿಕೊಳ್ಬೇಕು. ಅದೇ ರೀತಿಯಾಗಿ ರಾಜಕೀಯ ಸಮಾನ ಅವಕಾಶವನ್ನು ದೊರಕಿಸಿಕೊಡುವಂಥ ಉದ್ದೇಶದಿಂದಾಗಿ ದಲಿತರು ಎನ್ನುವಂಥವರು ದಲಿತ ಚಳುವಳಿಯನ್ನು ಪ್ರಾರಂಭಿಸಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಇವಿಷ್ಟು ಕಾಸಸ್ ಆಫ್ ದಲಿತ್ ಮೂಮೆಂಟ್. ನೆಕ್ಸ್ಟ್ ಅವರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಆಫ್ ದಲಿತ್ ಮೂಮೆಂಟ್. ಮುಂದಿನ ಒಂದು ಅವಧಿಯಲ್ಲಿ ನಾವು ದಲಿತ ಚಳುವಳಿಯ ರಾಜಕೀಯ ಪರಿಣಾಮಗಳ ಕುರಿತಾಗಿ ತಿಳಿಯೋಣ. ಥ್ಯಾಂಕ್ ಯು.